ಜೈಲಲ್ಲಿ ವಿಚಾರಣಾಧೀನ ಕೈದಿಗಳು ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿಯಾಗಿ ರಾಜಾತಿಥ್ಯವನ್ನ ನೀಡಲಾಗ್ತಾ ಇತ್ತು, ಬೇರೆ ಬೇರೆ ಭಾಗದ ಜೈಲುಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಅವ್ಯವಸ್ಥೆಯ ಆಗರ ಕಂಡು ಬರ್ತಾ ಇದೆ. ಈಗ ಯಾವ ಜೈಲಿನ ಸರದಿ ಅನ್ನೋದರ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಜೈಲಲ್ಲಿ ವಿಚಾರಣಾಧೀನ ಕೈದಿಗಳ ಐಷಾರಾಮಿ ಜೀವನ. ಸೆಂಟ್ರಲ್ ಜೈಲ್ ಆಯ್ತು, ಈಗ ಮತ್ತೊಂದು ಜೈಲಿನ ಕರ್ಮಕಾಂಡ. ಜೈಲಲ್ಲಿ ಯಾರ ಭಯವೂ ಇಲ್ಲ, ಕೈದಿಗಳ ಬಿಂದಾಸ್ ಲೈಫ್ ಸ್ಟೈಲ್ ನಡೀತಾ ಇದೆ. ದುಡ್ಡು ಕೊಟ್ರೆ ಜೈಲ್ನಲ್ಲಿ ಏನ್ ಬೇಕಾದ್ರೂ ಸಿಗುತ್ತಾ? ಸಿಎಂ ಸಾಹೇಬ್ರೇ, ಗೃಹ ಸಚಿವರೇ, ಈ ಸ್ಟೋರಿಯನ್ನ ನೀವು ನೋಡಲೇಬೇಕು. ಪೊಲೀಸ್ ಇಲಾಖೆ ಜೈಲಾಧಿಕಾರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಇದು. ಬೇರೆ ಎಕ್ಸಾಂಪಲ್ ಬೇಕಾಗಿಯೇ ಇಲ್ಲ. ಜೈಲಾಧಿಕಾರಿಗಳಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಫೋಕಸ್ ಕನ್ನಡ ಬಯಲು ಮಾಡ್ತಾ ಇದೆ ಮಂಡ್ಯ ಜೈಲಿನ ಕರ್ಮಕಾಂಡವನ್ನ. ಬೇರೆಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ಸ್ಟೋರಿ ಫೋಕಸ್ ಕನ್ನಡದಲ್ಲಿ ಮಾತ್ರ. ಫೋಕಸ್ ಕನ್ನಡದಲ್ಲಿ ಜೈಲಾಧಿಕಾರಿಗಳ ಕರ್ಮಕಾಂಡ ಬಯಲಾಗ್ತಾ ಇದೆ. ದುಡ್ಡೊಂದಿದ್ರೆ ಏನು ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಇದೆಯಲ್ಲ, ಅದು ನಿಜಕ್ಕೂ ಮಂಡ್ಯ ಜಿಲ್ಲೆಯಲ್ಲೂ ಕೂಡ, ಆ ಮಂಡ್ಯ ಜಿಲ್ಲೆಯ ಈ ಕೈದಿಗಳು ಏನಿರ್ತಾರಲ್ಲ ಆ ಜೈಲ್ನಲ್ಲಿ ಕೂಡ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ದುಡ್ಡಿದ್ರೆ ಇಲ್ಲೂ ಕೂಡ ವರ್ಕೌಟ್ ಆಗತ್ತೆ, ಐಷಾರಾಮಿ ಜೀವನವನ್ನ ಮಾಡಬಹುದು ಅಂತ ಹೇಳಿ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮಂಡ್ಯ ಜೈಲಲ್ಲೂ ಕೈದಿಗಳಿಗೆ ಸಿಗ್ಲಿಕ್ಕಿದೆ ಹೈಫೈ ಟ್ರೀಟ್ಮೆಂಟ್. ಗೆಳತಿಯ ಜೊತೆಗೆ ಸಿಕ್ಕಿ ಬಿದ್ದಿದ್ದಾನೆ ಜೈಲಲ್ಲಿ ಇರಬೇಕಾದಂತಹ ವಿಚಾರಣಾಧೀನ ಕೈದಿ. KSLSA ದಿಢೀರ್ ಅಂತ ಹೇಳಿ ಭೇಟಿಯನ್ನ ಕೊಟ್ಟಿದೆ. ಮಂಡ್ಯ ಜೈಲು ಕರ್ಮಕಾಂಡ ಈ ಸಂದರ್ಭದಲ್ಲಿ ಬಯಲಾಗಿದೆ. ಮಂಡ್ಯ ಜಿಲ್ಲಾ ಕಾರಾಗೃಹ ಮಿಮ್ಸ್ ಆಸ್ಪತ್ರೆಗೆ ದಿಢೀರ್ ಅಂತ ಭೇಟಿಯನ್ನ ಕೊಟ್ಟಿದ್ದಾರೆ KSLSA. ಕೋರ್ಟ್ ಅನುಮತಿಯೂ ಇಲ್ಲ, ಯಾವುದೇ ಗಂಭೀರ ಸಮಸ್ಯೆಯೂ ಇಲ್ಲ. ಆದ್ರೂ ಕೂಡ ಅನಧಿಕೃತ ಸ್ಪೆಷಲ್ ವಾರ್ಡ್ನಲ್ಲಿ ಇದ್ದಂತಹ ಖತರ್ನಾಕ್ ವಿಚಾರಣೆ ವೇಳೆ ಜೊತೆಯಲ್ಲಿ ಇದ್ದಂತಹ ಗೆಳತಿ ಅನ್ನೋದು ಗೊತ್ತಾಗ್ತಾ ಇದೆ. ಮೊಹಮ್ಮದ್ ಹುಸೇನ್ ಅನಧಿಕೃತ ಸ್ಪೆಷಲ್ ವಾರ್ಡ್ನಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಾ ಇದ್ದಂತಹ ಖೈದಿ. ಜೈಲಲ್ಲಿ ಯಾರ ಭಯವೂ ಇಲ್ಲ, ದುಡ್ಡೊಂದಿದ್ರೆ ಹೇಗೆ ಬೇಕಾದ್ರೂ ಬದುಕಬಹುದು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನ. ಮೊಹಮ್ಮದ್ ಹುಸೇನ್ ಶ್ರೀರಂಗಪಟ್ಟಣದ ADLR ಕಚೇರಿಯಲ್ಲಿ ಲಾಕ್ ಆದಂತಹ ವ್ಯಕ್ತಿ. ಲೋಕಾಯುಕ್ತ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಯ ಅನಾಚಾರ ಬಯಲಾಗಿತ್ತು. ಯಾವಾಗಾಗಿತ್ತು ಈ ಘಟನೆ ಅಂತ ಹೇಳಿ ನಾವು ರೀಕಾಲ್ ಮಾಡ್ಕೊಳ್ತಾ ಹೋಗೋದಾದ್ರೆ, ಜುಲೈ 2ರಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ BP ಬ್ಯಾಟರಾಯ ಗೌಡ ಅವರ ನೇತೃತ್ವದಲ್ಲಿ ಈ ದಾಳಿ ಆಗಿತ್ತು. ಶ್ರೀರಂಗಪಟ್ಟಣ ತಾಲೂಕು ಭೂ ದಾಖಲೆಗಳ ಕಚೇರಿಗೆ ಅಕ್ರಮವಾಗಿ ಪ್ರವೇಶವನ್ನ ಪಡೆದುಕೊಳ್ಳಲಾಗಿತ್ತು. ಸರ್ಕಾರಿ ತಂತ್ರಾಂಶದಲ್ಲಿ ಆಕಾರ್ ಬಂದ್ ದಾಖಲೆಯನ್ನ ಡಿಜಿಟಲೀಕರಣ ಕೂಡ ಮಾಡಲಾಗಿತ್ತು. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಏನ್ ತಯಾರಿಯನ್ನ ಮಾಡ್ಕೊಂಡಿದ್ರು ಅದಕ್ಕೆ ಈತ ಸಹಕಾರವನ್ನ ಕೊಟ್ಟಂತಹ ಆರೋಪ ಕೂಡ ಇತ್ತು. ಜುಲೈ 3ರಂದು ಆರೋಪಿಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಿದಂತಹ ಕೋರ್ಟ್ ಆರೋಪಿ ವಿರುದ್ಧ ಈಗ ಯಾವ ಸೆಕ್ಷನ್ಗಳ ಅಡಿ ಈ ಕೇಸ್ ದಾಖಲಾಗಿತ್ತು ಅಂತ ಹೇಳಿ ನಾವು ಗಮನಿಸ್ತಾ ಹೋಗೋದಾದ್ರೆ, BNS ಕಾಯ್ದೆ 61 ಕಲಂ 2, 204, 316 ಕಲಂ 5, 318 ಕಲಂ 3, 335, 336 ಕಲಂ 3, 340 ಕಲಂ 2, 341, 149 ಅಡಿ ಮೊಕದ್ದಮೆಯನ್ನ ದಾಖಲು ಮಾಡಲಾಗಿತ್ತು.
ಜೈಲಿನ ವೈದ್ಯಾಧಿಕಾರಿ ಸಲಹೆ ಮೇರೆಗೆ ಆಸ್ಪತ್ರೆಗೆ ಸೇರಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ನ್ಯಾಯಾಲಯಕ್ಕೆ ಇನ್ನೂ ಕೂಡ ಯಾವುದೇ ರೀತಿಯನ್ನ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಜೈಲಿನ ಅಧಿಕಾರಿಗಳು. ಯಾಕೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆರೋಪಿಗೆ ಯಾವುದೇ ಗಂಭೀರವಾದಂತಹ ಆರೋಗ್ಯ ಸಮಸ್ಯೆಗಳಿಲ್ಲ, ಆದ್ರೂ ಕೂಡ ನೀವು ಹೇಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ರಿ, ಒತ್ತಾಯಪೂರ್ವಕವಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಹೇಳಿ ಮಿಮ್ಸ್ ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ನೋಡಿ, ಸೋಮವಾರ ಸಂಜೆ ಮಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಪರಿಶೀಲನೆ ಮಾಡಿದಂತಹ ತಂಡ KSLSA ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಭೇಟಿ ಕೊಟ್ಟಿತ್ತು. ಜಿಲ್ಲಾ ಸತ್ರ ನ್ಯಾಯಾಧೀಶ ಹಾಗೂ DSLA ಅಧ್ಯಕ್ಷ ಚಂದ್ರಶೇಖರ್ ಸಿ ಅವರು ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕರ್ಮಕಾಂಡ ಬಯಲಾಗಿದೆ. KSLSA ಸದಸ್ಯ ಕಾರ್ಯದರ್ಶಿ ಶಶಿಧರ್ ಶೆಟ್ಟಿ ಅವರು ಕೂಡ ಇದ್ರು. ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಬಾಲಸುಬ್ರಹ್ಮಣಿ ಕೂಡ ಇದ್ದಾರೆ. ಸದಸ್ಯ ಈ ಡಾಕ್ಟರ್ ಮೋಹನ್ ರಾವ್ ನಲ್ವಡೆ ಮತ್ತೆ DSLA ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದಾರೆ. ಕಾರ್ಯದರ್ಶಿ ಆನಂದ್ ಎಂ ಅವರನ್ನ ಒಳಗೊಂಡಂತಹ ತಂಡ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ವಿಚಾರಣಾಧೀನ ಖೈದಿ ಆಸ್ಪತ್ರೆಯಲ್ಲಿ ಯಾವುದೇ ಕಾಯಿಲೆ ಕಸಾಲೆ ಇಲ್ಲದೆ ಟ್ರೀಟ್ಮೆಂಟ್ ಅನ್ನ ಪಡೆದುಕೊಳ್ತಾ ಇದ್ರು. ಡಾಕ್ಟರ್ನ ಕೇಳಿದ್ರೆ ಬಲವಂತವಾಗಿ ಜಾಯಿನ್ ಆಗಿದ್ದಾರೆ, ಬಲವಂತವಾಗಿ ಆಸ್ಪತ್ರೆಗೆ ಸೇರ್ಪಡೆಯಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜೈಲಾಧಿಕಾರಿಗಳು ಏನ್ ಕತ್ತೆ ಮೇಯಿಸ್ತಾ ಇದ್ರಾ? ಸರಿ ಆಯ್ತು, ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಟ್ರೀಟ್ಮೆಂಟ್ ಅನ್ನ ಕೊಡಿಸಿದ ನಂತರ ಕರ್ಕೊಂಡು ಹೋಗ್ಬೇಕಲ್ವಾ? ಅದನ್ನ ಬಿಟ್ಟು ಇಲ್ಲಿ ಗೆಳತಿಯ ಎಂಟ್ರಿ ಹೇಗಾಯ್ತು, ಆಕೆ ಹೇಗ್ ಬಂದ್ಲು? ಪೊಲೀಸ್ ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ಈ ರೀತಿಯಾಗಿ ಯಾರು ಬೇಕಾದ್ರೂ ಬಂದು ಯಾರು ಬೇಕಾದ್ರೂ ಹೋಗ್ಬೋದು. ಇನ್ ಕೇಸ್ ಏನಾದ್ರೂ ಆತನ ಮೇಲೆ ಹಲ್ಲೆ ಮಾಡುವಂತಹ ಕೆಲಸಗಳಾಯ್ತು ಅಥವಾ ಆತನನ್ನ ಮುಗಿಸುವಂತಹ ಕೆಲಸ ಏನಾದ್ರೂ ಮಾಡಿದ್ರೆ ಕೊನೆಗೆ ಅದು ಯಾರ ಮೇಲೆ ಬರುತ್ತೆ? ಜೈಲಾಧಿಕಾರಿಗಳ ಮೇಲೆ ಬರುತ್ತಲ್ವಾ? ಇದ್ಯಾಕೆ ಅವರ ಗಮನಕ್ಕೆ ಬಂದಿಲ್ಲ? ಅಥವಾ ಗೊತ್ತಿದ್ದೂ ಕೂಡ ಈ ರೀತಿಯಾಗಿ ಸೌಲಭ್ಯವನ್ನ ಒದಗಿಸಿಕೊಡ್ತಾ ಇದ್ದಾರಾ ಜೈಲಾಧಿಕಾರಿಗಳು ಅನ್ನುವಂತಹ ಪ್ರಶ್ನೆ ಈಗ ಮತ್ತೊಮ್ಮೆ ಮಗದೊಮ್ಮೆ ಉದ್ಭವ ಆಗ್ತಾ ಇದೆ. ದಯವಿಟ್ಟು ನೀವು ತೆಗೆದುಕೊಳ್ತಾ ಇರುವಂತಹ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಿ. ಸರ್ಕಾರ ಸಂಬಳ ಕೊಡ್ತಾ ಇದೆ, ನೀವು ಇಷ್ಟಪಟ್ಟಂತಹ ಹುದ್ದೆಯನ್ನ ಅಲಂಕಾರವನ್ನ ಮಾಡಿದ್ದೀರಿ, ಅದಕ್ಕೆ ಸರಿಯಾಗಿ ನೀವು ಕೆಲಸವನ್ನ ಮಾಡಿ. ಮಂಡ್ಯ ಜೈಲಲ್ಲೂ ಕೂಡ ಖೈದಿಗಳಿಗೆ ಹೈಫೈ ಟ್ರೀಟ್ಮೆಂಟ್ ಸಿಗ್ತಾ ಇದೆ. ಗೆಳತಿ ಜೊತೆ ಜೈಲಲ್ಲಿರಬೇಕಾದಂತಹ ವಿಚಾರಣಾಧೀನ ಖೈದಿ ಗೆಳತಿ ಜೊತೆ ಸಿಕ್ಕಿಬಿದ್ದಿದ್ದಾನೆ. ವಿಚಾರಣಾಧೀನ ಖೈದಿ ನೋಡಿ ಯಾವ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇದೆ ಅಂತ ಹೇಳಿ. ಕೊಲೆ ಮಾಡಿ, ದರೋಡೆ ಮಾಡಿ, ದೇಶದ್ರೋಹ ಕೆಲಸಗಳನ್ನ ಮಾಡಿ, ಏನೇ ಮಾಡಿದ್ರೂ ಕೂಡ ಜೈಲಿನಲ್ಲಿ ಮನಃಪರಿವರ್ತನೆ ಆಗಬೇಕು, ತಾವು ಮಾಡಿದಂತಹ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸ್ಲಿ ಅಂತ ಹೇಳಿ ಜೈಲಿನ ಒಳಗಡೆ ಕಳಿಸ್ತಾರೆ. ಜೈಲು ಒಳಗಡೆ ಅವರಿಗೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಕೊಡಬೇಕು, ಮೈ ಬಗ್ಸಿ ದುಡಿಸ್ಬೇಕು. ಅದನ್ನು ಬಿಟ್ಟು ಈ ರೀತಿಯಾಗಿ ನಾಟಕಗಳಾಡಿಕೊಂಡು ಆರೋಗ್ಯ ಎಲ್ಲವೂ ಕೂಡ ಚೆನ್ನಾಗಿದ್ರೂ ಕೂಡ ಅವರನ್ನು ಕರ್ಕೊಂಡೋಗಿ ಆಸ್ಪತ್ರೆಗೆ ದಾಖಲು ಮಾಡೋದು ನಾಟಕ ಏನಂತೆ, ಆತನಿಗೆ ಬಲವಂತವಾಗಿ ಟ್ರೀಟ್ಮೆಂಟ್ ಕೊಡೋದೇನಂತೆ, ಈ ರೀತಿಯಾಗಿ ಪ್ರತಿಯೊಂದು ಚೈನ್ ಲಿಂಕ್ ಇದೆಲ್ಲವೂ ಕೂಡ ಜೈಲಾಧಿಕಾರಿಗಳಿಂದ ಹಿಡಿದು ಈ ವೈದ್ಯಾಧಿಕಾರಿಗಳವರೆಗೂ ಕೂಡ ಎಲ್ಲವೂ ಕೂಡ ಚೈನ್ ಲಿಂಕ್ ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಜೈಲಿನಲ್ಲಿ ರಾಜಾತಿಥ್ಯವನ್ನ ನೀಡುವಂತಹ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಇದು ಯಾವಾಗ ಸರಿ ಹೋಗುತ್ತೆ? ಒಂದು ಸಸ್ಪೆಂಡ್ ಮಾಡ್ತಾರೆ, ಅದನ್ನ ಬಿಟ್ಟು ನಮಗೆ ಅಧಿಕಾರಿಗಳು ಈಗಾಗಲೇ ಭೇಟಿ ಕೊಟ್ಟಂತಹ ಅಧಿಕಾರಿಗಳು ಕೇಳಿದ್ದಾರೆ, ಯಾಕಾಗಿ ದಾಖಲಾದ್ರು, ಯಾರು ಕರ್ಕೊಂಡು ಬಂದು ದಾಖಲಾದ್ರು, ನ್ಯಾಯಾಲಯಕ್ಕೆ ನೀವು ಮನವಿ ಮಾಡ್ಕೊಂಡಿದ್ರ ಇಲ್ವಾ, ಇದೆಲ್ಲವನ್ನೂ ಕೂಡ ಕೇಳಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ರೂಲ್ಸ್ಗಳನ್ನ ಫಾಲೋ ಮಾಡಿಲ್ಲ.
ಹುಷಾರಿಲ್ಲ ಅಂದ್ರಂತೆ ಕರ್ಕೊಂಡು ಬಂದ್ರಂತೆ, ಬಲವಂತವಾಗಿ ಸೇರಿಸಿದ್ರಂತೆ, ದುಡ್ಡು ತೆಗೆದುಕೊಂಡ್ರಂತೆ. ಇಷ್ಟೇ ಇಲ್ಲ ಆಗಿರೋದು. ಅದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಕೆಲಸಗಳು ಇಲ್ಲ ಆಗಿರೋಕ್ ಸಾಧ್ಯನೇ ಇಲ್ಲ. ಅದೇ ಸಾಮಾನ್ಯ ವ್ಯಕ್ತಿಗಳು ಅಥವಾ ಅವ್ರ ಹತ್ರ ದುಡ್ಡಿಲ್ಲದೆ ಇದ್ದಂತಹ ಖೈದಿಗಳನ್ನ ಹೀಗೆ ಆಸ್ಪತ್ರೆಗೆ ಕರ್ಕೊಂಡೋಗಿ ಸುಖಾಸುಮ್ಮನೆ ದಾಖಲು ಮಾಡಿಬಿಡ್ತಾರಾ? ನಾಟಕಗಳು ಆಡ್ಬಿಟ್ರೆ ಕೇಳ್ಬಿಡ್ತಾರ? ಅಥವಾ ತನ್ನ ಗರ್ಲ್ ಫ್ರೆಂಡ್ಸೋ ಅಥವಾ ಯಾವುದೋ ಗೆಳತಿ ಬಂದ್ರೆ ಅವರು ನೋಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾರ? ಇಲ್ಲ. ಬಟ್ ಆದರೆ ದುಡ್ಡು ಎಲ್ಲಿರುತ್ತೋ, ಕ್ರುಡು ಕಾಂಚಾಣ ಎಲ್ಲಿ ಕುಣಿತಾ ಇರುತ್ತೋ ಅಲ್ಲಿ ಅಧಿಕಾರಿಗಳು ಕೂಡ ಕುಣಿತಾ ಇರ್ತಾರೆ ಅನ್ನೋದಕ್ಕೆ ಜಸ್ಟ್ ಅನ್ ಎಕ್ಸಾಂಪಲ್ ಇದು.